ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ವಿಚಾರಗಳ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರಿಗೆ ಡಿಸೆಂಬರ್ 24, 25, 26, 27 ಈ ಡೇಟಲ್ಲಿ ಸಂಭವಿಸುವ ಮಹತ್ವದ ಗ್ರಹ ಚಲನೆಗಳು, ಅವುಗಳ ಒಂದು ಪರಿಣಾಮಗಳು ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ 4 ದಿನಗಳು ಮಕರ ರಾಶಿಯವರಿಗೆ ಒಳಗೊಳಗೇನೆ ದೊಡ್ಡ ಒಂದು ಪರಿಣಾಮವನ್ನು, ಸೂಚನೆಗಳನ್ನು ಕೊಡುತ್ತೆ. ಒಂದು ಪರಿವರ್ತನೆ ಅನ್ನೋದು ಜೀವನದಲ್ಲಿ ಆಗುತ್ತೆ. ಈ ಫಲಿತಾಂಶಗಳನ್ನು ಆರಂಭಿಸುವ ಮೊದಲು ಜ್ಞಾನ ಮತ್ತು ವಿವೇಕದ ದೇವತೆಯಾದ ಸರಸ್ವತಿ ದೇವಿಯನ್ನು ಸ್ಮರಣೆ ಮಾಡೋಣ. ಓಂ ಐಂ ಮಹಾ ಸರಸ್ವತೈ ನಮಃ. ದೇವಿಯ ಆಶೀರ್ವಾದದಿಂದ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಶಾಂತಿಯನ್ನು ನೀಡಲಿ ಎಂದು ಹಾರೈಸ್ತೇವೆ. ಮಕರ ರಾಶಿ ಅಂದರೆ ಶನಿ ದೇವರ ಅಧೀನದಲ್ಲಿರುವ ರಾಶಿ. ಶನಿ ಅಂದರೆ ಕಷ್ಟ, ಶ್ರಮ, ಸಹನೆ ಮತ್ತು ನ್ಯಾಯ. ಮಕರ ರಾಶಿಯವರು ಜೀವನವನ್ನು ಸುಲಭವಾಗಿ ಪಡೆದವರು ಅಲ್ಲ. ಬಾಲ್ಯದಿಂದಲೇ ಜವಾಬ್ದಾರಿಗಳನ್ನು ಹೊತ್ತಿಕೊಂಡು ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಒಂದು ಸ್ವಭಾವವನ್ನು ಹೊಂದಿರುವವರು. ಇತರರಿಗೆ ಸುಲಭವಾಗಿ ಸಿಗುವ ಯಶಸ್ಸು ಮಕರ ರಾಶಿಯವರಿಗೆ ನಿಧಾನವಾಗಿ ಆದರೆ ಶಾಶ್ವತವಾಗಿ ದೊರೆಯುತ್ತೆ. ಶನಿಯ ಪ್ರಭಾವದಿಂದ ಇವರ ಜೀವನದಲ್ಲಿ ತಡಗಳು ಉಂಟಾಗುತ್ತೆ, ಆದರೆ ಅನ್ಯಾಯ ಅಂತೂ ಆಗೋದಿಲ್ಲ. ಈ ಸತ್ಯವನ್ನು ಮಕರ ರಾಶಿಯವರು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅನುಭವಿಸಿದ್ದಾರೆ. ಹಿಂದಿನ ವರ್ಷಗಳು ಮತ್ತು ತಿಂಗಳುಗಳ ಒಂದು ಮಕರ ರಾಶಿಯವರಿಗೆ ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಅತ್ಯಂತ ಕಠಿಣವಾಗಿದ್ದು, ಅನೇಕ ಬಾರಿ ಪ್ರಯತ್ನ ಮಾಡಿದರೂ ಕೂಡ ಫಲಿತಾಂಶ ಕಾಣದೆ ನಿರಾಸೆಯನ್ನು ಉಂಟಾಗಿತ್ತು. ಮತ್ತು ನಾನು ಮಾಡಿದ ಶ್ರಮಕ್ಕೆ ಯಾಕೆ ನಮಗೆ ಫಲ ಅನ್ನೋದು ಸಿಗ್ತಾ ಇಲ್ಲ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಬಾರಿ ಕಾಡಿತ್ತು. ಆದರೆ ನೀವು ನೆನ್ಪಿಟ್ಕೊಂಬಿಡಿ, ಶನಿ ಎಂದಿಗೂ ಶ್ರಮವನ್ನು ಮರೆತಿರೋದಿಲ್ಲ. ಅವನು ಪರೀಕ್ಷೆ ಮಾಡ್ತಾನೆ, ಆದರೆ ತ್ಯಜಿಸುವುದಿಲ್ಲ. ನೀವು ಎದುರಿಸಿದ ಪ್ರತಿಯೊಂದು ಕಷ್ಟಕ್ಕೂ ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಡಿಸೆಂಬರ್ 24, 25, 26, 27 ಇರುವ ಈ 4 ದಿನಗಳು ಮಕರ ರಾಶಿಯವರಿಗೆ ಒಳಗಾಗಿಯೇ ಒಂದು ಹೊಸ ಶಕ್ತಿ, ಹೊಸ ಅರಿವು, ಹೊಸ ದಿಕ್ಕನ್ನು ನೀಡುತ್ತೆ. ಈ ಅವಧಿಯಲ್ಲಿ ಚಂದ್ರನ ಸಂಚಾರ ನಿಮ್ಮ ಭಾವನೆಗಳನ್ನು ಆಳವಾಗಿ ಸ್ಪರ್ಶಿಸುತ್ತೆ. ಕೆಲವೊಮ್ಮೆ ನೀವು ಮೌನವಾಗಿರಲು ಇಚ್ಛಿಸಬಹುದು. ಹಳೆಯ ಘಟನೆಗಳು, ಹಳೆಯ ನೋವುಗಳು ನೆನಪಾಗಬಹುದು. ಆದರೆ ಇದು ದುರ್ಬಲತೆ ಅಲ್ಲ, ಇದು ಆತ್ಮ ಪರಿಶೀಲನೆ. ಈ ಮೌನವೇ ನಿಮಗೆ ಮುಂದಿನ ಹೆಜ್ಜೆ ಯಾವುದು ಅಂತ ತೋರಿಸುತ್ತೆ. ಈ ದಿನಗಳಲ್ಲಿ ಶನಿ ನಿಮ್ಮಿಂದ ಆತುರದ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಸೂಚನೆಯನ್ನು ಮಾಡ್ತಾ ಇರ್ತಾರೆ. ಏನನ್ನಾದರೂ ತಕ್ಷಣ ನೀವು ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ. ಶಾಂತವಾಗಿ ಯೋಚನೆ ಮಾಡಿ, ನಂತರ ಕ್ರಮ ವಹಿಸಿ ನೀವು ಕೆಲಸ ಮಾಡಿ. ನೀವು ಮಾತನಾಡಿದ ಮಾತುಗಳೇನಿದೆ ಅವು ಬೇರೆಯವರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಕುಟುಂಬದಲ್ಲಾಗಲಿ ಮಾತಿನಲ್ಲಿ ಸಮತೋಲನ ಅತ್ಯಗತ್ಯವಾಗಿರುತ್ತೆ. ಕಠಿಣ ಮಾತುಗಳಿಂದ ನೀವು ಮೃದುವಾದ ಮಾತುಗಳು ಈ ದಿನಗಳಲ್ಲಿ ಹೆಚ್ಚು ಫಲವನ್ನು ನೀಡುತ್ತೆ. ಕುಟುಂಬ ಜೀವನದ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರು ತಮ್ಮ ಕುಟುಂಬದ ಹೊಣೆಗಾರಿಕೆಯನ್ನು ಎಂದಿಗೂ ತಪ್ಪಿಸಿಕೊಳ್ಳೋದಿಲ್ಲ. ಆದರೆ ಈ 4 ದಿನಗಳಲ್ಲಿ ಕುಟುಂಬದ ಕೆಲವು ಸದಸ್ಯರೊಂದಿಗೆ ಸಣ್ಣ ಮಟ್ಟದ ಅಸಮಾಧಾನ ಉಂಟಾಗಬಹುದು. ನೀವು ಹೆಚ್ಚು ನಿಯಮಬದ್ಧರಾಗಿರೋದ್ರಿಂದ ಇತರರಿಗೆ ಅದು ಕಠಿಣವಾಗಿ ಅನಿಸಬಹುದು. ಆದ್ದರಿಂದ ಈ ಸಮಯದಲ್ಲಿ ಮಾತನಾಡೋದಕ್ಕಿಂತ ಕೇಳುವ ಗುಣವನ್ನು ಬೆಳೆಸಿಕೊಳ್ಳಿ. ಒಮ್ಮೆ ಎದುರಾಳಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆಯು ಸಣ್ಣದಾಗುತ್ತೆ. ತಂದೆ, ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಣಿಸಬಹುದು, ಆದರೆ ಭಯಪಡುವ ಅಗತ್ಯ ಇಲ್ಲ. ನಿಮ್ಮ ಕಾಳಜಿ ಮತ್ತು ಗಮನವೇ ಅವರಿಗೆ ಔಷಧಿಯಂತೆ ಕೆಲಸ ಮಾಡುತ್ತೆ. ಮಕ್ಕಳ ವಿಚಾರದಲ್ಲಿ ನೀವು ನೀಡುವ ಪ್ರೋತ್ಸಾಹ ಅವರಿಗೆ ಹೊಸ ಆತ್ಮವಿಶ್ವಾಸ ನೀಡುತ್ತೆ. ನೀವು ಗದರಿಸುವುದರಿಂದ ಮಾರ್ಗದರ್ಶನ ನೀಡೋದು ಒಳ್ಳೆಯದಾಗುತ್ತೆ. ನೀವು ಹೇಳುವ ಒಂದು ಧೈರ್ಯದ ಮಾತು ಅವರ ಭವಿಷ್ಯವನ್ನು ರೂಪಿಸಬಹುದು. ಆರೋಗ್ಯದ ವಿಷಯದಲ್ಲಿ ಈ 4 ದಿನಗಳು ಎಚ್ಚರಿಕೆಯ ಸೂಚನೆ ನೀಡುತ್ತೆ. ಮಕರ ರಾಶಿಯವರು ಕೆಲಸದ ಒತ್ತಡದಲ್ಲಿ ತಮ್ಮ ಆರೋಗ್ಯವನ್ನು ಕಡೆಗಣಿಸುವುದು ಸಾಮಾನ್ಯ ಆಗಿದೆ. ಆದರೆ ಈಗ ನಿದ್ದೆ, ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮೊಣಕಾಲು, ಬೆನ್ನು, ಸ್ನಾಯುಗಳಿಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಬಹುದು. ಅವುಗಳನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ಒಂದು ವಾಕಿಂಗ್ ಅಥವಾ ಯೋಗ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿ ಬರುತ್ತೆ. ಮಾನಸಿಕ ಒತ್ತಡನೂ ಈ ದಿನಗಳಲ್ಲಿ ಹೆಚ್ಚಾಗಿರಬೇಕು. ಆದ್ದರಿಂದ ನೀವು ನೆನ್ಪಿಟ್ಕೊಂಬಿಡಿ, ನಿಮ್ಮ ಸಹನೆ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುತ್ತೆ. ದಿನದ ಕೊನೆಯಲ್ಲಿ ಕೆಲ ನಿಮಿಷ ನೀವು ಮೌನವಾಗಿ ಕುಳಿತು ಆಳವಾದ ಉಸಿರಾಟ ಮಾಡಿ ನಿಮ್ಮೊಳಗಿನ ಒಂದು ಗೊಂದಲವನ್ನು ನಿಧಾನವಾಗಿ ದೂರ ಮಾಡುತ್ತೆ. ಆಹಾರದಲ್ಲಿ ಲೈಟಾಗಿ ಪೌಷ್ಟಿಕ ಆಹಾರವನ್ನು ಆಯ್ಕೆ ಮಾಡಿ ಹೆಚ್ಚು ನೀರು ಕುಡಿಯಿರಿ. ಇದರಿಂದ ನಿಮ್ಮ ಶಕ್ತಿ
ಅದರ ಮಟ್ಟ ಹೆಚ್ಚಾಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದ ವಿಚಾರದಲ್ಲಿ ಈ ಕಾಲ ಪರೀಕ್ಷೆಯಂತೆ ಇರುತ್ತೆ. ನೀವು ಹಿಂದೆ ಮಾಡಿದ ಶ್ರಮದ ಫಲ ಕಾಣಿಸಿಕೊಳ್ಳೋದಕ್ಕೆ ಆರಂಭವಾಗುತ್ತೆ, ಆದರೆ ಸ್ವಲ್ಪ ವಿಳಂಬ ಆಗಬಹುದು. ಅದನ್ನು ನೋಡಿ ನಿರಾಶೆ ಆಗೋದಕ್ಕೆ ಹೋಗಬೇಡಿ. ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳೊಂದಿಗೆ ಒಂದು ಕಮ್ಯುನಿಕೇಷನಲ್ಲಿ ಎಚ್ಚರಿಕೆ ಅವಶ್ಯಕತೆವಾಗಿರುತ್ತೆ. ವಾದ ವಿವಾದಗಳಿಂದ ದೂರವಿದ್ದು ನಿಮ್ಮ ಕೆಲಸದ ಮೂಲಕ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿ. ನಿಮ್ಮ ಶಿಸ್ತು ಮತ್ತು ಸಮಯ ಪಾಲನೆ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತೆ. ವ್ಯಾಪಾರ ಮಾಡುವ ಮಕರ ರಾಶಿಯವರು ಈ 4 ದಿನಗಳಲ್ಲಿ ದೊಡ್ಡ ಹೂಡಿಕೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿದರೆ ಒಳ್ಳೆಯದಾಗುತ್ತೆ. ಆದರೆ ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಬಲಪಡಿಸುವುದು, ಹಳೆಯ ಯೋಜನೆಗಳನ್ನು ಪುನರ್ ಪರಿಶೀಲಿಸುವುದು ಲಾಭವನ್ನು ನೀಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾದಂತೆ ಅನ್ನಿಸಬಹುದು, ಆದರೆ ಸರಿಯಾದ ಯೋಜನೆಯಿಂದ ಸಮತೋಲನ ಕಾಯ್ದುಕೊಳ್ಳಬಹುದು. ಶನಿ ನಿಮಗೆ ಗಳಿಸುವುದಷ್ಟೇ ಅಲ್ಲ, ಉಳಿಸುವುದನ್ನು ಕಲಿಸ್ತಾರೆ. ವಿದ್ಯಾರ್ಥಿಗಳ ಜೀವನದಲ್ಲೂ ಈ ಅವಧಿ ಮಹತ್ವದ್ದು. ಮಕರ ರಾಶಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಶಿಸ್ತಿನಿಂದ ಇರ್ತಾರೆ, ಆದರೆ ಈ ದಿನಗಳಲ್ಲಿ ಗಮನ ಚದುರಿದಂತೆ ನಿಮಗೆ ಅನಿಸಬಹುದು. ಅದಕ್ಕಾಗಿ ಆತಂಕ ಪಡೋದಕ್ಕೆ ಹೋಗಬೇಡಿ. ಸ್ವಲ್ಪ ವಿರಾಮ ತೆಗೆದುಕೊಂಡು ಮತ್ತೆ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ. ನೀವು ಮಾಡೋ ಪ್ರತಿಯೊಂದು ಅಧ್ಯಯನ ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ತಂದಾಕುತ್ತೆ. ಫಲಿತಾಂಶ ತಡ ಆದರೂ ಕೂಡ ಅದು ಶಾಶ್ವತವಾಗಿರುತ್ತೆ ಎಂಬುದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ಈ ಕಾಲ ಜಾಗ್ರತೆಯ ಸೂಚನೆ ನೀಡುತ್ತೆ. ಹೊಸ ಹೂಡಿಕೆಗಳ ಬಗ್ಗೆ ತೀವ್ರವಾಗಿ ಪರಿಶೀಲನೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆದಾಯದ ಹೊಸ ಮಾರ್ಗಗಳು ನಿಧಾನವಾಗಿ ತೆರೀಬಹುದು. ನಿಮ್ಮ ಹಿಂದಿನ ಶ್ರಮ ಈಗ ಅವಕಾಶವಾಗಿ ರೂಪಾಂತರ ಆಗಬಹುದು. ನಿಮ್ಮ ಹಣದ ಮೌಲ್ಯವನ್ನು ನೀವು ಚೆನ್ನಾಗಿ ಅರಿತಿರೋದ್ರಿಂದ ಭವಿಷ್ಯದಲ್ಲಿ ಸ್ಥಿರತೆಯನ್ನು ಸಾಧಿಸ್ತೀರ. ಪ್ರೇಮ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೆ ಹಿಂಜರಿತಾರೆ. ಆದರೆ ಈ ದಿನಗಳಲ್ಲಿ ಚಂದ್ರನ ಪ್ರಭಾವದಿಂದ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡ್ತೀರಾ. ಪ್ರೇಮದಲ್ಲಿರುವವರಿಗೆ ಸಂಗಾತಿಯೊಂದಿಗೆ ಸ್ಪಷ್ಟ ಸಂಭಾಷಣೆ ಅಗತ್ಯ ಆಗಿರುತ್ತೆ. ಒಂದು ಸಣ್ಣ ಮತ್ತು ಒಂದು ಪ್ರಾಮಾಣಿಕ ಅಭಿರುಚಿ ಇವೆಲ್ಲವೂ ಕೂಡ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಯಾರ್ಯಾರು ಮದುವೆಯಾಗಿಲ್ಲ ಅವರಿಗೆ ಹೊಸ ಪರಿಚಯ ಸಾಧ್ಯ ಆಗುತ್ತೆ, ಆದರೆ ಆತುರ ಪಡೋದಕ್ಕೆ ಹೋಗಬೇಡಿ. ಶನಿ ಕಲಿಸುವ ಪಾಠವೇ ಸಹನೆ. ಆಧ್ಯಾತ್ಮಿಕವಾಗಿ ಈ ಕಾಲ ಬಹಳ ಶಕ್ತಿಯುತವಾಗಿರುತ್ತೆ. ಸರಸ್ವತಿ ದೇವಿಯ ಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡುತ್ತೆ. ಪ್ರತಿದಿನ ಬೆಳಿಗ್ಗೆ ನೀವು ಓಂ ಐಂ ಮಹಾಸರಸ್ವತಿ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಜ್ಞಾನ, ವಿವೇಕ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಕೆಲಸವೇ ನಿಮ್ಮ ಸಾಧನೆ ಎಂಬ ಭಾವನೆಯೊಂದಿಗೆ ಬದುಕಿದರೆ ಪ್ರತಿದಿನವೂ ಪೂಜೆಯಂತೆ ಆಗುತ್ತೆ. ಒಟ್ಟಾರೆ ಈ ದಿನಗಳಲ್ಲಿ ಮಕರ ರಾಶಿಯವರಿಗೆ ಶ್ರಮ, ಸಹನೆ ಮತ್ತು ಸಮತೋಲನದ ಪಾಠವನ್ನು ಮತ್ತೆ ನೆನಪಿಸುವ ಕಾಲ. ನೀವು ದೇಹವನ್ನು ಕಾಪಾಡಿಕೊಂಡ್ರೆ ಮನಸ್ಸು ಬಲವಾಗುತ್ತೆ, ಮನಸ್ಸು ಬಲವಾದರೆ ನಿಮ್ಮ ಕಾರ್ಯ ಯಶಸ್ವಿಯಾಗುತ್ತೆ. ಶನಿ ಪರೀಕ್ಷೆ ಮಾಡ್ತಿರ್ತಾರೆ, ಆದರೆ ನ್ಯಾಯ ನೀಡದೇ ಬಿಡೋದಿಲ್ಲ. ಆದ್ದರಿಂದ ಶಾಂತವಾಗಿ ಶಿಸ್ತಿನಿಂದ ಧೈರ್ಯದಿಂದ ಮುಂದುವರಿಯಿರಿ. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಆರಂಭ ಮತ್ತು ಸರಸ್ವತಿ ದೇವಿಯ ಕೃಪೆಯಿಂದ ಜ್ಞಾನ, ಧನ, ಶಾಂತಿ ನಿಮ್ಮ ಜೀವನದಲ್ಲಿ ಸದಾ ನೆಲೆಸಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ಸರಸ್ವತಿ ದೇವಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.